ಜಿ5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಏನಂಟಿ, ನಮ್ಮ ಮನೆ ಸೊಸೆಂದ್ರೆಲ್ಲ ನಿಮ್ಮ ಮನೆಗೆ ಬಂದಿದಾರಲ್ಲ, ಮ್ಯಾಚ್ನ ಹೇಗೆ ಗೆಲ್ಬೇಕು ಅಂತ ರಣತಂತ್ರ ಹೆಣಿತಿದ್ದೀರಾ ಅಂದೆ. ಇಲ್ಲಮ್ಮ, ಇದರಲ್ಲಿ ನಮ್ದೇನು ತಪ್ಪಿಲ್ಲ. ಅವರು ಲೀಲಾನ ಮನೆ ಕರ್ಕೊಂಡು ಹೋಗೋದಕ್ಕೆ ಬಂದಿದ್ದಾರೆ. ಅದಕ್ಕೆ ನೀವು ಅರಿಶಿನ ಕುಂಕುಮ ಕೊಟ್ಟು ಹುಡಿ ತುಂಬಿ ಕಳಿಸ್ಬೇಕು ಅಂತ ಯೋಚನೆ ಮಾಡ್ತಾ ಇದ್ದೀರಾ ಆಂಟಿ? ಅಂದ್ರ ಅದು ಅದು ಅವ್ರು ತುಂಬ ಒತ್ತಾಯ ಮಾಡ್ತಾ ಇದ್ದಾರಮ್ಮ. ಓ, ಒತ್ತಾಯ ಮಾಡ್ತಾರೆ. ಹಾಗಂತ ನೀವು ಲೀಲಾನೇನಾದ್ರೂ ಮನೆ ಕಳ್ಸಿದ್ರೆ ಲೀಲಾ ಮನೆ ಒಳಗಡೆ ಕಾಲಿಡ್ತಿದ್ದಂಗೆ ರೇವತಿ ವಿಡಿಯೋ ರಾಜ್ಯಾದ್ಯಂತ ರಿಲೀಸ್ ಮಾಡಬೇಕಾಗುತ್ತೆ. ಅದು ನನ್ನ ಒತ್ತಾಯ ಪೂರ್ವಕವಾಗಿ. ಅಯ್ಯೋ, ಹಾಗಂತೂ ಮಾಡಬೇಡಮ್ಮ. ಆಟ ಇನ್ನೂ ಮುಗ್ದಿಲ್ಲ ಆಂಟಿ. ನಿಮ್ಮ ಮಗಳು ರೇವತಿ ವಿಡಿಯೋ ಸುರಕ್ಷಿತವಾಗಿ ನನ್ನ ಮೊಬೈಲಲ್ಲಿ ಇರಬೇಕು ಅಂದರೆ ಜಾಸ್ತಿ ಸ್ವಂತ ಬುದ್ಧಿ ಉಪಯೋಗಿಸಬಾರ್ದು. ನಾನು ಹೇಳ್ದಂಗೆ ಕೇಳ್ಕೊಂಡು ಬಿದ್ದಿರ್ಬೇಕಷ್ಟೆ. ಅವತ್ತು ಹೇಳಿ ಬಂದಿದ್ನ ಇಷ್ಟು ಬೇಗ ಮರ್ತ್ಬಿಟ್ರೆ? ಹೂಮ್ಮ, ನೆನಪಿದೆ, ಎಲ್ಲ ನೆನಪಿದೆ, ಯಾವುದು ಮರ್ತಿಲ್ಲ ನಾನು. ನಾನು ಬರೀ ಎಚ್ಚರಿಕೆ ಮಾತ್ರ ಕೊಟ್ಟಿಲ್ಲ ಆಂಟಿ. ನನ್ನ ಶಕ್ತಿ ಸಾಮರ್ಥ್ಯ ಏನು ಅನ್ನೋದನ್ನ ನಿಮ್ಮ ಮನೆ ಬಾಗ್ಲಿಗೆ ಬಂದು ತೋರಿಸ್ಕೊಟ್ಟಿದ್ದೀನಿ. ನಾನು ಬೆಂಕಿ ಅಂತ ಗೊತ್ತಿದ್ರು ನನ್ನ ಜೊತೆ ಸರ್ಸ ಆಡೋದಕ್ಕೆ ಬರಬೇಡಿ. ನನ್ನನ್ನೇನಾದರೂ ಕೆಣಕೋ ಪ್ರಯತ್ನ ಮಾಡಿದ್ರು ಅದ್ರ ಪರಿಣಾಮ ನೆಟ್ಟಗಿರಲ್ಲ. ನನ್ನ ವಿರುದ್ಧವಾಗಿ ಏನಾದರೂ ನಡ್ಕೊಳ್ಳೋದಕ್ಕೆ ಪ್ರಯತ್ನನೂ ಮಾಡಬೇಡಿ. ಅದ್ರ ಪರಿಣಾಮನ ನೀವು ಮನೆಯವ್ರು ಎಲ್ಲರೂ ಎದುರಿಸ್ಬೇಕಾಗತ್ತೆ. ಅದನ್ನು ಹೇಳೋಕೆ ಅಂತಾನೆ ನಾನು ನಿಮಗೆ ಕಾಲ್ ಮಾಡಿದ್ದು. ಅರ್ಥ ಆಯ್ತಮ್ಮ. ಆದರೆ ನಿಮ್ಮ ಮನೆ ಸೊಸೆಂದ್ರು ಲೀಲಾ ಬರಲೇಬೇಕು ಅಂತ ಹಠ ಮಾಡ್ತಾ ಕೂತಿದ್ದಾರೆ. ಓಹೋ, ಅವ್ರು ಹಠ ಮಾಡ್ತಿದಾರಾ? ಯಾಕೆ, ನೀವು ಹಠ ಮಾಡೋಕ್ಕಾಗಲ್ವಾ ಆಂಟಿ? ಕಳಿಸ್ಕೊಡಕ್ಕಾಗಲ್ಲ ಅಂತ ನೀವು ಹಠ ಮಾಡಿದ್ರೆ ಹೆಂಗಿರುತ್ತೆ? ಜಾಸ್ತಿ ಜಾಣ್ತನ ತೋರಿಸಿ ನುಳಿಸ್ಕೊಳ್ಳೋದಕ್ಕೆ ಪ್ರಯತ್ನ ಪಡಬೇಡಿ. ನನಗೆಲ್ಲ ಅರ್ಥ ಆಗುತ್ತೆ. ಇನ್ನೊಂದು ಮಾತು ಹೇಳ್ತೀನಿ, ಚೆನ್ನಾಗಿ ಕೇಳಿಸ್ಕೊಳ್ಳಿ. ಅಭಿಗೆ ಸ್ವಾಭಿಮಾನ, ಮರ್ಯಾದೆ ಎಲ್ಲ ಸಂಬಂಧಗಳಿಗಿಂತ ಹೆಚ್ಚು ಮುಖ್ಯ. ಅದಕ್ಕೇನಾದರೂ ಒಂದು ಬಿಂದು ಅಷ್ಟು ಚ್ಯುತಿ ಬಂದರೂ ಅಭಿ ಯಾವುದೇ ಕಾರಣಕ್ಕೂ ಸಹಿಸ್ಕೊಳ್ಳಲ್ಲ. ನೀವು ಲೀಲಾನ ಮನೆ ಕಳಿಸಿ, ನಾನು ರೇವತಿ ವಿಡಿಯೋನ ರಿಲೀಸ್ ಮಾಡ್ತೀನಿ. ತಂಗಿನೇ ಇಂಥ ಸಂಸ್ಕಾರದಲ್ಲಿ ಬೆಳೆದಿದ್ದಾಳೆ ಅಂತ ಅಂದರೆ ಅಕ್ಕನಿಗಿನ್ ಯಾವ ರೀತಿ ಮರ್ಯಾದೆ ಸಿಗ್ಬೋದು ಅನ್ನೋದನ್ನ ನೀವು ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ. ಅದನ್ನ ನಾನು ಹೇಳಬೇಕಾಗಿಲ್ಲ. ಇನ್ನು ನಿಮ್ಮ ಸಂಸ್ಕಾರದ ಮೇಲೆ ಅಭಿಗೆ ಅಸಹ್ಯ ಹುಟ್ಟೋದಕ್ಕೆ ಶುರುವಾಗುತ್ತೆ. ಲೀಲಾಗ್ ಬಂದಿರೋ ಕಳಂಕ ನಮ್ಮ ಕುಟುಂಬಕ್ಕೂ ಬರಬಾರ್ದು ಅಂತ ಅಭಿ ಲೀಲಾನ ಕುತ್ತಿಗೆ ಹಿಡಿದು ಆಚೆ ದಪ್ತಾನೆ. ಲೀಲಾನ ನೀವು ಮನೆ ಕಳಿಸಿ ಗೆದ್ದೆ ಅಂತ ಅಂದ್ಕೊಂಡ್ರೆ ಹಂಗೆ ಮಾನ ಮರ್ಯಾದೆ ಕಳ್ಕೊಂಡು ಲೀಲಾ ವಾಪಸ್ ಬಂದು ನಿಮ್ಮ ಮನೆಗೆ ಸೇರ್ಕೋತಾಳೆ. ಅಯ್ಯಯ್ಯೋ, ಅಷ್ಟೆಲ್ಲ ಆಗೋದು ಬೇಡಮ್ಮ. ಹೇಳ್ದಂಗೆ ಕೇಳ್ತೀನಿ. ಲೀಲಾನ ಯಾವುದೇ ಕಾರಣಕ್ಕೂ ಆ ಮನೆಗೆ ಕಳಿಸಲ್ಲ. ನೀನು ಹೇಳ್ದಾಗೆ ಹಠ ಮಾಡ್ತೀನಿ. ಈಗಾಗಲೇ ಜನ ನಮ್ಮ ವಿರುದ್ಧ ತಿರುಗಿ ಬಿದ್ದಿದ್ದಾರೆ, ಹೊಡೆದು ಕಳಿಸಿದ್ದಾರೆ. ನಾ ವಿಡಿಯೋ ಏನಾದ್ರು ವೈರಲ್ ಆದರೆ ನಮ್ಮನ್ನ ಕೊಂದೇ ಬಿಡ್ತಾರಷ್ಟೇ. ಏನಂದ್ರಿ? ಜನ ಹೊಡೆದ್ರ? ಹೌದಮ್ಮ. ಈಚೆ ಮೇಲೆ ಅಭಿಮಾನ ಇರೋ ಜನರು ನನ್ನ ಗಂಡ ಅವ್ರಿಗೆ ಮೋಸ ಮಾಡಿದ್ದಾರೆ ಅನ್ನೋ ಕೋಪಕ್ಕೆ ಹೊಡೆದು ಕಳಿಸಿದ್ದಾರೆ. ಹಲೋ 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 ಅಯ್ಯಯ್ಯೋ, ಕಟ್ಟೆ ಮಾಡ್ಬಿಟ್ಲಲ್ಲ ಇವಳು. ಈಗ ನಾನು ಏನು ಮಾಡಲಿ? ಲೀಲಾ ಮನೆಗೆ ಹೋಗದೆ ಇರೋಕೆ ಹೇಗೆ ತಡಿಲಿ? ಮನೆಗೆ ಬಂದಿರೋ ಸೊಸೆಂದ್ರನ್ನ ಹೇಗೆ ಹಾಗೆ ವಾಪಸ್ ಕಳಿಸ್ಲಿ? ಓಹೋ, ಅಭಿ ಹಣ, ಆಸ್ತಿ, ಹೆಸರು ಇದಷ್ಟೇ ಸಂಪಾದನೆ ಮಾಡಿದ್ದಾನೆ ಅನ್ಕೊಂಡೆ.
ಜನಗಳನ್ನೂ ಸಂಪಾದನೆ ಮಾಡಿದ್ದಾನೆ ಅಂತ ನನಗೆ ಗೊತ್ತೇ ಇರಲಿಲ್ವೇ? ಆ ಜನಗಳನ್ನ ನಾನು ಉಪಯೋಗಿಸ್ಕೊಂಡ್ರೆ ಹೇಗಿರುತ್ತೆ? ಶಾಂತಿಯುತವಾಗಿ ನಡೆಯುತ್ತಿದ್ದಂಥ ಪ್ರತಿಭಟನೆಯಲ್ಲಿ ಕಿಡಿಗೇಡಿಗಳು ಕಲ್ಲು ತೂರಾಟ ಮಾಡಿ ದಾಂಧಲೆ ಎಬ್ಬಿಸಿದರು. ಹೇಗಿದೆ ಹೆಡ್ಲೈನ್ಸ್? ಸೂಪರ್ ಅಲ್ಲ? ಅಭಿಸಂಪಾದನೆ ಮಾಡಿರೋ ಜನಗಳ ಮಧ್ಯೆ ನನ್ನ ಕಿಡಿಗೇಡಿಗಳು ಮಾಡೋ ಕೆಲಸಕ್ಕೆ ಲೀಲಾ ಮನೆಯವರು ಪತ್ರಗುಟ್ಟೋಗ್ಬೇಕು. ಲೀಲಾ ಈ ಮನೆ ಕಡೆ ಬರೋದಿರ್ಲಿ, ಈ ಕಡೆ ಮುಖ ತಿರುಗಿಸೋಕ್ಕೂ ಹೆದರ್ಕೋಬೇಕು. ಹಾಗೆ ಮಾಡ್ತೀನಿ. ಪಾರು ಪಾರು ಪಾರು, ನನ್ನನ್ನು ಬಿಟ್ಟು ಹೋಗ್ಬಿಟ್ಟಿಯಾ ಪಾರು ಪಾರು ಪಾರು. ಕರುಣೆಯ ತೇರು ನಮ್ಮಿ ಪಾರು. ಆ ಪಾರುನ ರೂಪ ರೂಪ ರೂಪ. ಪಾರು ಅಂದರೆ ಯಾರು? ಜಿ ಕನ್ನಡದಲ್ಲಿ ಬರುವವಳಲ್ಲ ಪಾರು, ಜೀವನದಲ್ಲಿ ಬರುವವಳು ಪಾರು. ಪಾರು ಅಂದರೆ ಯಾರು? ರಾಜ್ದಿ ಸೋಮೆನಲ್ಲಿ ಬರುವವಳಲ್ಲ ಪಾರು, ರಾಜಾದಿ ರಾಜನಾದ ನನ್ನ ಬದುಕಲ್ಲಿ ಬರುವವಳು ಪಾರು. ಪಾರು ಅಂದರೆ ಯಾರು? ನನ್ನೊಲವಿನ ಉಡುಗೊರೆ ಉಸಿರು ಪಾರು. ಪಾರು ಅಂದರೆ ಯಾರು? ಅಲ್ಲ, ನಾಯಿ ಹತ್ರ ಹೋಗಿ ನೀನ್ ಕಚ್ಚಿಸ್ಕೊಂಡ್ಯಾ ಅಥವಾ ನಾಯಿ ನಿನ್ನ ಹತ್ರ ಬಂದ್ ಕಚ್ತಾ? ಪಾರು ಹೇಳೆ ಪಾರು. ಗ್ಯಾರಂಟಿ ಹುಚ್ಚಿಡ್ದಿದೆ. ಪಾರು ಪಾರು ಪಾರು, ನೀನೇ ನನ್ನ ಪಾಲಿನ ಪಾರು. ನಾನು ನಿಂದೇ ನೆನಪಲ್ಲಿ ಕುಡಿದು 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 ಸರಗಿ ಕರಗಿ ಮರುಗಿ ಒಣಗಿ ಹೋಗುತ್ತಿರುವ ದೇವದಾಸ ಪಾರು. ಹೋಗ್ತೀನಿ ನೋಡು, ಮನೆಗೆ ಹೆಣ್ಣ ಎಲ್ಲ ತರ್ತೀಯ. ಡ್ರಾಮಾ ಜೂನಿಯರ್ ಅಲ್ಲಿ ಮಿಸ್ ಆಗಿ ಡ್ರಾಮಾ ಸೀನಿಯರ್ ಸಿಟಿಜನ್ ಅಲ್ಲಿ ಅರಳಬೇಕಾಗಿರೋ ದೈತ್ಯ ಪ್ರತಿಭೆ. ನಾನೀಗ ಒಂದು ಗ್ಲಾಸ್ ಅಲ್ಲಿ ಆಲ್ಕೋಹಾಲ್ ಇಟ್ಕೊಂಡಿದ್ದು ನಿಮ್ಗೆ ಕಾಣಿಸ್ತಾ ಇದೆ, ಆದ್ರೆ ನೀ ಮನೆಯಲ್ಲೇ ಬಾರಿಗಂತಾನೆ ಒಂದು ಹಾಲಿದೆ ಅನ್ನೋದು ನೀವು ಮರ್ತು ಬಿಟ್ರಾ? ನೋಡಿ ಅಜ್ಜಿ, ಆಗ್ಲಿ ನಾನು ಹಿಂಗೆ ಏನೇನೇನೋ ಮಾತಾಡ್ತಿದ್ದಾನೆ. ಇವನ್ ದೇವದಾಸ್ ಅಂತೆ, ನನ್ನಿಂದ ಕುಡಿತಿದ್ದಾನೆ ಅಂತೆ. ಪಾಪ ಅವನ್ ತಾನೇ ಏನೇ ಮಾಡ್ತಾನೆ. ಮತ್ ನಾನೇನ್ ಮಾಡ್ಬೇಕು? ಕಿಚನ್ಗೆ ಹೋಗಿ ಒಂದು ಬಿಸಿ ಬಿಸಿ ಆಮ್ಲೆಟ್ ಮಾಡ್ಕೊಂಡ್ ಬಾ. ನಿನ್ನ ರೂಪಾ, ಯಾರಾದ್ರೂ ಒಬ್ರು ಸರಿಯಾಗಿ ತಿಂತೀರಾ ನನ್ನ ಹತ್ರ? ಕರೆಕ್ಟಾಗಿ ಮಾತಾಡಿದ್ರೆ ಸರಿ, ಇಲ್ಲ ಅಂದ್ರೆ ಅಜ್ಜಿ ಸಾರಿ, ಅಜ್ಜಿ ಸಾರಿ. ಮನುಷ್ಯನಿಗೆ ಲವ್ ಫೇಲ್ಯೂರ್ ಆದಾಗ ವಾಟ್ಸಪ್ ಅಲ್ಲಿ ಇನ್ಸ್ಟಾಗ್ರಾಮ್ ಅಲ್ಲಿ ಸ್ಟೋರಿ ಹಾಕಿ ಲವ್ನ ಮರಿಬಹುದು, ಆದ್ರೆ ಎಂಗೇಜ್ಮೆಂಟ್ ಕ್ಯಾನ್ಸಲ್ ಆದಾಗ ಹೇಗೆ ಮರೆಯಕ್ಕಾಗತ್ತೆ? ಅಯ್ಯೋ, ನನಗ್ ಗೊತ್ತು ಕಣೋ ದಡ್ಡ. ಸ್ವಲ್ಪ ಇರೋ, ಲೀಲಾ ಮನೆಗೆ ವಾಪಸ್ ಬಂದ್ಬಿಟ್ರೆ ಎಲ್ಲ ಸರಿ ಹೋಗುತ್ತೆ. ನಾವೆಲ್ಲ ಅವಳ ಪರವಾಗೇ ಇದ್ದೀವಿ. ಪರವಾಗಿದ್ರೆ ಸಾಲದು. ಈಗ ಲೀಲಾ ಮೇಡಮ್ ಹೊರಗಡೆ ಇದ್ದಾರೆ, ಈ ಟೈಮಲ್ಲಿ ಇವರಿಬ್ರು ಹತ್ರ ಆಗ್ಬಾರ್ದು. ಅದಕ್ಕೋಸ್ಕರ ನೀವು ಏನ್ ಮಾಡ್ಬೇಕು ಅಂದ್ರೆ ಪದೇ ಪದೇ ಲೀಲಾ ಮೇಡಮ್ನ ಹೆಸರನ್ನ AJ ಸರ್ ಕಿವಿಗೆ ಹಾಕ್ತಾ ಇರ್ಬೇಕು. ಅವಾಗ ಬಾಸ್ ಮೈಂಡ್ ಡೈವರ್ಟ್ ಆಗಿ ಸುಮ್ಮನೆ ಇರ್ತಾರೆ, ಯಾವ ತೊಂದರೆನೂ ಆಗಲ್ಲ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.